ಅವರಿಗೆ ಆಚಾರ್ಯ ವಶಿಷ್ಠರಲ್ಲಿ ಆಚಾರ್ಯ ವಶಿಷ್ಠರ ಕಳಿಸಿ ಅವರಿಗೆ ಸಕಲ ಶಾಸ್ತ್ರಗಳನ್ನ ಮತ್ತು ಧನುರ್ವಿದ್ಯೆ ಅಂದ್ರೇನು ಬಾಣ ಹೊಡೆಯುವ ಸಂದರ್ಭದಲ್ಲಿ ಕಲಿತೀವಲ್ಲ, ಅಂದ್ರೆ ಯುದ್ಧದಲ್ಲಿ ಏನು ನಾವು ಧನುರ್ವಿದ್ಯೆ ಅಂತ ಕರೀತೀವಿ. ಆ ವಿದ್ಯೆಯನ್ನ ಯಾರಂತ ಕಲಿತಾರೆ? ಯಾರಂತ ಕಲಿಯೋದು? ಆಚಾರ್ಯ ವಶಿಷ್ಠರಲ್ಲಿ ಕಲಿತಾರೆ. ಅಂತ ವಿಶ್ವಾಮಿತ್ರರ ಪ್ರವೇಶ ಆಗ್ತದೆ. ಆಯ್ತಾ? ಈಗ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ ನಿಮ್ಮ ಪೇರೆಂಟ್ಸ್ ಇಷ್ಟ ಇರುತ್ತೆ, ನನ್ನ ಮಗಳು ಮಗ ಈ ಅವರ ಜಾಸ್ತಿ ಪ್ರೀತಿಸ್ತಾರೆ. ಹಾಗೆ ದಶರಥ ಮಹಾರಾಜರಿಗೆ ರಾಮ ಅಂದ್ರೆ ಪಂಚಪ್ರಾಣ. ಯಾರಿಗೆ ಪಂಚಪ್ರಾಣ? ದಶರಥ ಮಹಾರಾಜನಿಗೆ. ಯಾಕಂದ್ರೆ ಅವನು ದಶರಥ ತನ್ನ ಮಕ್ಕಳು ಬೆಳವಣಿಗೆಯನ್ನು ನೋಡ್ತಾ ತುಂಬಾ ಸಂತೋಷ ಪಡ್ತಾನೆ. ಅದರಲ್ಲೂ ರಾಮ ಅಂತಂದ್ರೆ ತುಂಬಾ ಇಷ್ಟ. ಯಾರಿಗೆ? ದಶರಥ ಮಹಾರಾಜನಿಗೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ದಿನ ದಶರಥ ಮಹಾರಾಜ ಸಭೆಯಲ್ಲಿ ಇರ್ತಾನೆ. ಆಗ ಒಬ್ಬ ದೂತ ಬಂದು ಹೇಳಿರ್ತಾರೆ, ವಿಶ್ವಾಮಿತ್ರ ಮುನಿಗಳು ಬರ್ತಾ ಇದ್ದಾರೆ ಅಂತ. ಒಂದು ಭೂತ ಅಂದ್ರೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅಂದ್ರೆ ಸೇವಕ. ದೂತ ಅಂದ್ರೆ ಯಾರು? ಸೆಕ್ಯೂರಿಟಿ. ಈಗ ನೀವೆಲ್ಲ ಸ್ಕೂಲ್ ಸೆಕ್ಯೂರಿಟಿ ಗಾರ್ಡ್, ವಾಚ್ಮ್ಯಾನ್. ಅವ್ರು ಬಂದು ಆತರ ಹೇಳ್ತಾರೆ. ಅಂತಹ ಮಹಾಮುನಿಯ ಅಥವಾ ಮಹರ್ಷಿಯ ಆಗಮನದಿಂದ ಬಹಳ ಸಂತೋಷ ಆಗ್ತದೆ. ಯಾರಿಗೆ? ದಶರಥ ಮಹಾರಾಜನಿಗೆ. ಅವನು ಅವರನ್ನ ಯೋಗ್ಯ ರೀತಿಯಲ್ಲಿ ಗೌರವದಿಂದ ಕಂಡು ಉಪಚರಿಸ್ತಾನೆ. ಆಮೇಲೆ ಬಹು ವಿನಮ್ರನಾಗಿ, ನೋಡಿ ನಾವು ಮಹಾತ್ಮರ ಹತ್ರ ಎಷ್ಟು ವಿನಮ್ರತೆಯನ್ನು ಬೆಳೆಸ್ಬೇಕು ಬಹಳ ಮುಖ್ಯ. ಅಂತ ವಿನಮ್ರತೆಯಿಂದ ಒಂದು ಮಾತನ್ನ ಕೇಳ್ತಾನೆ. ಏನಂತ ಕೇಳ್ತಾನೆ ದಶರಥ ಮಹಾರಾಜ ವಿಶ್ವಾಮಿತ್ರ ಮುನಿಗಳಲ್ಲಿ ಅಂತಂದ್ರೆ, ತಮ್ಮ ಆಗಮನದಿಂದ ನಾನು ಬಹಳ ಸಂತೃಪ್ತನಾದೆ, ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾ ಅಂತ ಕೇಳ್ತಾನೆ. ಸೇವೆ ಆಗ್ಬೇಕಾ ಅಂತ ಯಾರು ಕೇಳ್ತಾರೆ? ದಶರಥ ಮಹಾರಾಜ ಯಾರು ಕೇಳ್ತಾರೆ? ವಿಶ್ವಾಮಿತ್ರ ಮುನಿಗಳನ್ನ ಕೇಳ್ತಾರೆ. ಕತೆ ಕೇಳಿಸ್ಬಿಡ್ರ? ಏನಂದ್ರೆ ಒಂದು ದಿನ ಸಭೆ ನಡೀತಾ ಇರುತ್ತೆ. ದಶರಥ ಮಹಾರಾಜ ಸಭೆಯಲ್ಲಿ ಇರ್ತಾನೆ. ಆಗ ಒಬ್ಬ ದೂತ ಬಂದು ಹೇಳ್ತಾನೆ, ಸ್ವಾಮಿ ವಿಶ್ವಾಮಿತ್ರ ಮುನಿಗಳು ಈ ಸಭೆಗೆ ಆಗಮಿಸ್ತಾ ಇದ್ದಾರೆ ಅಂತ ಸುದ್ದಿಯನ್ನ ಯಾರಿಗೆ ತಲುಪಿಸ್ತಾರೆ? ದಶರಥ ಮಹಾರಾಜ ತಲುಪಿಸ್ತಾರೆ. ತಲುಪಿಸಿದ ಮೇಲೆ ಅವ್ರು ಬರ್ತಾರೆ. ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಬಂದಾಗ ದಯವಿಟ್ಟು ನೋಡಿ ಕ್ಲಾಸ್ ಮಾಡಿ ನಾನು ಇವಾಗ ಅರ್ಧ ದಿವಸ ಹೋಗ್ಬೋದು. ಆಯ್ತಾ? ನೀವು ಸೀರಿಯಸ್ ಕುತ್ಕೊಂಡು